ಎಲ್ರಿಗೂ ನಮಸ್ಕಾರ. ನಾನು ಸ್ಟಾರ್ಟ್ ಮಾಡೋದು. ಒಂದೂವರೆ ವರ್ಷ ಹಿಂದ್ಗಡೆ ಗೋಪ್ರೋಗೆ ಅಡಾಪ್ಟರ್ ತಗೊಂಡಿದ್ದೆ, ಸರಿನಾ? ಅದಕ್ಕೆ ನಾರ್ಮಲ್ ಮೈಕ್ ಬೇರೆ ಇಸ್ಕೊಂಡಿದ್ದೆ. ಅದು ಅಮೆಝಾನ್ ಅಲ್ಲಿ ತಗೊಂಡಿದ್ದೆ. ಏನೋ ಒಂದು 800 ರುಪೀಸ್ ಇತ್ತೇನೋ. ಜ್ಞಾಪಕ ಇಲ್ಲ, ಒಂದ್ಸರಿ ಚೆಕ್ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ತಗೊಂಡಿದ್ದೆ ಅಂತ. ಅಮೆಝಾನ್ ಅಲ್ಲಿ ತಗೊಂಡಿದ್ದೆ. ಸಕಲೇಶ್ಪುರ ಟ್ರಿಪ್ ಹೊಡೆದಿದ್ದೆ. ಅವ್ನ ಮಕ್ಕ ಏನು ರೆಕಾರ್ಡೇ ಆಗಿಲ್ಲ ಅದ್ರಲ್ಲಿ. ಅದಿನ್ನು ಸಕಲೇಶ್ಪುರದು ವಿಡಿಯೋ ಇನ್ನು ಲ್ಯಾಪ್ಟಾಪ್ ಅಲ್ಲಿ ಹಂಗೆ ಬಿದ್ದಿದೆ. ಇವರು ಮಳೆ ಬರಂಗ್ ಸ್ಟಾರ್ಟ್ ಆಗ್ತಿದೆ. ವಾ, ಇವತ್ತೇ ಆಗ್ಬೇಕಿತ್ತು ಇದೆಲ್ಲ ನನ್ನ ಕರ್ಮಕ್ಕೆ. 9:08. ನಾನ್ ಆಫೀಸ್ ಲಾಗಿನ್ ಇರೋದ್ ಬಂದು 11:30. ಏನಕ್ಕೆ ಇಷ್ಟು ಬೇಗ ಹೋಗ್ತಾ ಇದೆಯಾ ಅಂತ ಕೇಳಿದ್ರೆ, ಕೆಲ್ಸಗಳು ಪೆಂಡಿಂಗ್ ಅಲ್ಲಿ ಕೂತಿದಾವೆ. ಡೈಲಿ ನಾನು ಉಗಿಸ್ಕೊಳೋದೇ ಆಯ್ತು. ಅದು ಮಾಡಿಲ್ಲ, ಇದು ಮಾಡಿಲ್ಲ. ಇವಾಗ ಹೋಗ್ಬಿಟ್ಟೇನು ದೊಡ್ಡ ಗನಂದಾರಿ ಕೆಲಸ ಮಾಡ್ಬಿಡ್ತೀನಿ ಅಂತಲ್ಲ, ಅಷ್ಟೋ ಇಷ್ಟೋ ಆರಾಮ್ ಮಾಡ್ತೀನಿ. ಸುಮ್ಮನೆ ತಗೋತಾ ಇದೀವಿ. ಇವತ್ತೇನು ಕ್ಯಾಮ್ರಾ ಹಾಕೊಂಡಿದೀನಿ ಅಂತ ಇಷ್ಟೊಂದ್ಗಳ ಆಗ್ತೈತಾ? ಏನ್ ಕತೆ? ಅಲ್ಲಿ ನೋಡ್ರೆ ಗಾಡಿ ಅಡ್ಡ, ಇಲ್ಲಿ ನೋಡ್ರೆ ಈ ಮನುಷ್ಯ ಅಡ್ಡ. ಹೆಲ್ಮೆಟ್ 1.5 kg, ಅದ್ರ ಮೇಲೆ ಗೋಪ್ರೋ. ಬಾ, ತಲೆ ಎಲ್ಲ ನೋವ್ತಾ ಇದೆ. ರೂಢಿ ಮಾಡ್ಕೋಬೇಕಲ್ವಾ? ಇನ್ನು ಎಷ್ಟು ದಿವಸ ಅಂತ ಕುಳಿತಾ ಇರತ್ತೆ ಇದು ಮನೆಯಲ್ಲಿ ಅಂತ ದೊಡ್ಡ ಮನ್ಸ್ ಮಾಡಿ ಮೈಕ್ ಈಸ್ಕೊಬಿಟ್ಟೆ ಇವತ್ತು. ಮತ್ತೆ ಹೇಗ್ ನಡೀತಿದೆ ನಿಮ್ದೆಲ್ಲ ಜೀವನ? ಬರೀ ನಂದೇ ಹೇಳ್ಕೊಂಡಿದ್ದೀನಿ. ಆಕ್ಚುಲಿ ನಂದೇನು ಹೇಳ್ಕೊಂಡಿಲ್ಲ ಇನ್ನು. ಮುಂದೆ ಹೋಗ್ತಾ ಹೋಗ್ತಾ ತಿಳಿಸ್ತೀನಿ. ಆಮೇಲೆ ಮುಂದೆ ವಿಡಿಯೋಸ್ ಇನ್ನು ಚೆನ್ನಾಗಿರೋದು. ಲೌಡಕ್ಕೆ ಬಾಲ್ ಮುಂದೆ ಇನ್ನು ಚೆನ್ನಾಗಿರೋ ವಿಡಿಯೋಸ್ ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಇದೊಂದೇ ಬ್ಲಾಗ್ ಅಲ್ಲಿ ನಾನು ಇದೆಲ್ಲ ಕೇಳ್ಕೊಳೋದು. ಇದಾದ್ಮೇಲೆ ಒಂದು ಬ್ಲಾಗ್ ಅಲ್ಲೂ ಪಕ್ಕ ನನಗೆ ಗೊತ್ತಿರೋ ಪ್ರಕಾರ ನೆಸೆಸಿಟಿ ಇರೋ ಗಂಟ ನಾನಂತೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಏನು ಹೇಳ್ಕೊಳಲ್ಲ, ಕೇಳೋದು ಇಲ್ಲ. ಅದೆಲ್ಲ ನಿಮಗ್ ಬಿಟ್ಟಿದ್ದು. ನೀವ್ ಮೆರೆಸಿದ್ರೆ ಮೆರವಣಿಗೆ, ನೀವ್ ಬೆಳೆಸಿದ್ರೆ ನೀವ್ ಹೇಳಿ. ಪುನೀತ್ ರಾಜ್ಕುಮಾರ್ ಡೈಲಾಗ್ ಅಲ್ಲಿ. ಸೊ ಈ ವಿಡಿಯೋ ನೆಕ್ಸ್ಟ್ ಡೇ ಅಂದ್ರೆ ಶನಿವಾರ ಹಾಕ್ತೀನಿ. 26-27 ತಾರೀಕು. ಈ ಪುಣ್ಯ ಅದನ್ನು ಗೊತ್ತಿಲ್ಲ. ಮೀನ್ ಟು 5 ಕೆಲಸ ಮಾಡ್ತಾ ಇದ್ರೆ ಇದೇ ಗೋಳು. ಯಾವ ದಿನ ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ. ಕೆಲ್ಸದ ಬಗ್ಗೆ ಅಷ್ಟೊಂದು ಚೀಟು ಎಲ್ಲ ಮಾತಾಡ್ತೀನಿ. ಬಟ್ ಕೊನೆಗೆ ನನ್ನ ಮನೆಗೆ ಅನ್ನ ಕೊಡೋದೇ ಅದು. ಅನ್ನ ಕೊಡ್ತೀಯೋ ಕೊಡ್ತಿಲ್ವೋ ಅದು ಬಿಟ್ರು ಜೀವನ ನಡ್ಸಕ್ಕೆ 1-2% ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೆ. ನಿಜ ಇಲ್ಲ ಗೈಸ್, ನನಗೆ ಕೆಲಸದಲ್ಲೆಲ್ಲ ಇಂಟ್ರೆಸ್ಟೇ ಇಲ್ಲ. ಸುತ್ತಾಡ್ಬೇಕು, ಬ್ಲಾಗ್ ಮಾಡಬೇಕು, ನಾನು ನೋಡೋ ಸೀನರೀಸ್ ಅದು ಇದು ಬೆಟ್ಟ ಗುಡ್ಡ ಎಲ್ಲ ನಿಮ್ಗೆಲ್ಲ ತೋರಿಸ್ಬೇಕಂತ ಕಂಡ್ಬಿಟ್ಟೆ ನಂಗೆ ಆಸೆ ಇದ್ದಿದ್ದು.
ಆಸೆ ಇದ್ದಿದ್ದಕ್ಕೆ ಗಾಡಿ ತಗೊಂಡೆ, ಗಾಡಿ ತಗೊಂಡಾದ್ಮೇಲೆ ಕ್ಯಾಮ್ರಾ ತಗೊಳಕ್ ಏನೇನೋ ಪರದಾಡ್ದೆ. ಗಾಡಿ ಇಸ್ಕೊಂಡಿದ್ಮೇಲೆ ಅದಕ್ಕೆ ಮಾಡಿಫಿಕೇಶನ್ ಮಾಡಿ ಅದು ಇದು ಎಲ್ಲ ಹಾಕ್ಸೋಷ್ಟ್ರಲ್ಲಿ ಆಗೋಯ್ತು. ಇನ್ನೂ ಬೇಜಾನಿದ್ದಾವೆ ಇದಕ್ಕೆ ಹಾಕ್ಸೋದಕ್ಕೆ. ಹಾಕ್ಸಿದ್ದೆ ಎಲ್ಲ ಹೋಯ್ತು. ಗೋಳಿ ಮಕ್ಕಳು ಸ್ವಲ್ಪ ಜನ ಕಳ್ತನ ಮಾಡ್ಬಿಟ್ರು, ಏನ್ ಮಾಡೋಣ. ಹೋಗೋಣ ಮುಂದೆ. 50th ಕ್ರಾಸ್ ಹತ್ರ ಅಜ್ಜಿ 1 ತಿಂಗಳು ಮೇಲೆ ಆಯ್ತು. ರೋಡ್ ನೆಟ್ಟಗ್ ಮಾಡಿಲ್ಲ, ಆ ಡ್ರೈನೇಜನು ನೆಟ್ಟಗ್ ಮಾಡಿಲ್ಲ, ಎಲ್ಲ ಕುಳಿತಾ ಇದಾವ ಹಂಗೆ. ದೇವ್ರೆ, ಇವತ್ತು ಇನ್ಸ್ಟಾ 360 ತಂದಿಲ್ಲ. ಅದು ಮೆಮೊರಿ ಕಾರ್ಡ್ಗೆ ಏನು ಇಶ್ಯೂ ಆಗ್ಬಿಟ್ಟಿದೆ. ಸೊ ಮನೇಲಿ ಬಿಟ್ಬಿಟ್ಟಿದ್ದೀನಿ. ಸ್ಯಾಂಡ್ ಡಿಸ್ಕ್ ಯಾವ್ದೋ ತಗೊಂಡಿದ್ದೆ, 1,500-2,000 ಕೊಟ್ಟು ಫಾರ್ಮ್ಯಾಟ್ ಎಲ್ಲ ಮಾಡಿದೆ, ಇನ್ನೂ ವರ್ಕೇ ಆಗ್ತಾ ಇಲ್ಲ. ನಂಜನಗೂಡು ಇಲ್ಲ ಮಲೆ ಮಹದೇಶ್ವರ ಹೋಗೋಣ ಅಂತಿದ್ದೀನಿ. ಗೊತ್ತಿಲ್ಲ, ಮೋಸ್ಟ್ಲಿ ನಾನು ವೀಕ್ ಆಫ್ ಅಲ್ಲೇ ನೋಡ್ಬೇಕು. ನಾನು ಲಾಂಗ್ ರೈಡು ಹೋದ್ ವರ್ಷ ಹೊಡೆದಿದ್ದೆ, ಅದು ನಮ್ಮ ಮಮ್ಮಿ ಕರ್ಕೊಂಡು ಹೋಗಿದ್ದೆ ಗೊತ್ತಾ, ಹಂಪಿಗೆ. ಅದು ನಂದು ಅದು ಇನ್ನೊಂದು ಫೋನ್ ಇತ್ತು OnePlus ಅಲ್ಲಿ, ಅದ್ರಲ್ಲಿ ಫುಲ್ ರೆಕಾರ್ಡಿಂಗ್ ಮಾಡಿ ಇಟ್ಬಿಟ್ಟಿದ್ದೆ. ಯಾವಾಗಿಂದನೋ ಆಸೆ ಇದೆ ಏನಾನೋ ಮಾಡೋಣ ಅಂತ. ಕರ್ಮಕ್ಕೆ ಏನ್ ಮಾಡ್ತೀರಾ, ಸಪೋರ್ಟ್ ಮಾಡೋರಿಲ್ಲ. ಒಬ್ನೇ ಬೆಳೆಯೋಣ ಅಂದ್ರೆ ಕಷ್ಟ. ಆದ್ರೂ ಅದನ್ನ ಚಾಲೆಂಜ್ ಆಗಿ ತಗೊಂಡಿದ್ದೀನಿ ಈ ಸಲ. ಅಜ್ಜಿ ಏನೇ ಕಷ್ಟ ಬರ್ಲಿ ಎದುರಿಸ್ಕೊಂಡು ನೋಡೋಣ. ಗೊತ್ತು ತುಂಬಾ ಜನ ಮೋಟೋ ವ್ಲಾಗರ್ಸ್ ಇದ್ದಾರೆ, ಇವನು ದೊಡ್ಡ ಕಿದ್ದವಾಗ್ಬಿಡ್ತಾನೆ ಅನ್ಕೊಂಡಿರ್ತೀರಾ. ಎಲ್ರನ್ನು ಬೆಳೆಸ್ದಂಗೆ ನನ್ನ ಬೆಳೆಸ್ತೀರಾ ನೀವೆಲ್ಲ ಅನ್ಕೊಂಡು. ನಿನ್ನೆ ಹೋಗ್ತಾ ಇನ್ಸ್ಟಾ 360 ಒಂದು ವಿಡಿಯೋ ಮಾಡಿದ್ದೆ, ಅದು ಅಪ್ಲೋಡ್ ಮಾಡಿಲ್ಲ ಇನ್ನು. ಇದು ರಾಗಿಗುಡ್ಡ ಫ್ಲೈಓವರ್ ಇಂದ ಬಂದು ಸಿಲ್ಕ್ ಬೋರ್ಡ್ ಹೋಗೋ ಇದು ಇದೆಯಲ್ಲ, ಸೊ ಅಲ್ಲಿ ಯಾವನು ಬಂದ್ಬಿಟ್ಟು ರೇಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಅವನಿಗಂತೂ ಫುಲ್ ನಗು ಬಂದ್ಬಿಡ್ತು. ನನ್ನ ಪಕ್ಕಕ್ಕೆ ಬಂದ್ಮೇಲೆ ಹುಡುಗಿ ಪಾಪ ಅವಳು ಬಟ್ಟೆ ಎಗರ್ತೈತಿ ಹಿಂದೆ, ಹಂಗೆ ಹೋಯ್ತಾ ಅವನೇ. ಮೋಸ್ಟ್ಲಿ ಅದು RS 200 ಇರ್ಬೇಕು ಗಾಡಿ, ಬೈಕ್. ನಾವು ಆ ತರ ಇದೀವಿ ಒಂದ್ ಟೈಮಲ್ಲಿ, ಅಂದ್ರೆ ಬುರ್ರ ಅಂತ ಹೋಗೋದು. ಇವಾಗೂ ಇದಾವೆ, ದವ್ವ ಯಾವಾಗ ಬಂದು ಕುತ್ಕೊಂತದೆ ಗೊತ್ತಿಲ್ಲ. ಇಲ್ಲಿ ರೈಟ್ ಸೈಡ್ ಅಲ್ಲೋವೇ ಇಲ್ಲ. ಅದು ನಾನು ಬೇಜಾನ್ಸಲ್ಲಿ ತಗೊಂಡ್ಬಿಟ್ಟಿದ್ದೀನಿ ರೈಟ್. ಅಲ್ಲ, ಇಷ್ಟು ವರ್ಷಗಳು ಇದ್ದಿದ್ದು ಇವಾಗ ಸಡನ್ ಆಗಿ ಒಂದು ವರ್ಷ ಆಯ್ತು ನೋಡಿ, ಇಲ್ಲ ರೈಟ್ ಸೈಡ್ ಹೋಗೋದು ನಿಲ್ಸ್ಬಿಟ್ರು. ಈಗ ಫುಲ್ ಸರ್ಕಲ್ ಇದಾಗ್ಬಿಡತ್ತೆ ಅಂತ. ಆ ಮಾಡಿರೋ ಫ್ಲೈಓವರ್ ಎತ್ಕೊಂಡು ಹೋಗ್ಬಿಟ್ಟು ಬನ್ಶಂಕರಿ ಗಂಟ ಹೋಗಿ ನಿಲ್ಸಿದ್ರೆ ಏನೋಗ್ಬಿಡೋದು ನೋಡಿ. ಸೇಮ್ ಸ್ಪೇಸ್ ತಾನೆ, ಅಲ್ಲಿಂದ ಅಲ್ಲಿ ಇನ್ನೂ ವೈಡ್ ಇದೆ. ಮಾಡಿದ್ರೆ ಎಲ್ಲಾನು ಮಾಡ್ತಾರೆ.
ಏನ್ ಮಾಡ್ತೀವಿ ಯಾಕೆ ಬಿಟ್ಟು ಕೂಡ ಯಾಕೋ ಕ್ಯಾಮ್ರಾ ಲೂಸ್ ಆಗ್ಬಿಟ್ಟೈತಲ್ಲ. ನಾನು ಮಧ್ಯದಲ್ಲಿ ಕೇಳ್ಕೊಂಡು ಹೋಗ್ತೀನಿ. ಈ ಕೆಲಸನೂ ಮಾಡಿದ್ದೀನಿ ಗೊತ್ತಾ, ಝೊಮ್ಯಾಟೊ. ಝೊಮ್ಯಾಟೊ, ಸ್ವಿಗ್ಗಿ, ಬಿಗ್ಬಾಸ್ಕೆಟ್ ಬಗ್ಗೆ ತಿಳ್ಕೊಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ರು ತೋರಿಸಿರೋ ಜಾಗನೇ ನಾನು ಬೇರೆ ತರ ತೋರಿಸ್ತೀನಿ. ಜಾಗಗಳನ್ನ ಅಪಾರ್ಥ ಮಾಡ್ಕೋಬೇಡಿ. ಲಾರಿಗಳು ರಾತ್ರಿ ಓಡಾಡ್ತವೆ, ಹೈ ಟ್ರಾಫಿಕ್ ಟೈಮ್ಗಳು. ಈ ಲಾರಿಗೆ ನಂಬರ್ ಪ್ಲೇಟೇ ಕಾಣಿಸ್ತಾ ಇಲ್ಲ. ಚಿಕ್ಕ ಚಿಕ್ಕ ಗಾಡಿಗಳನ್ನ ಹಿಡಿದ್ಬಿಡ್ತಾರೆ. ಈ ದೊಡ್ಡ ದೊಡ್ಡ ಗಾಡಿಗಳ ನಂಬರ್ ಪ್ಲೇಟೇ ಇರಲ್ಲ, ಅದಕ್ಕೆ ಹೆಂಗ್ ಬಿಟ್ಬಿಡ್ತಾರೆ. ಅದು ನೈನ್ ಟು 5 ಜಾಬ್. ಆಫೀಸ್ ಅಲ್ಲೇ ಕೆಲಸ ಮಾಡೋದು 9 to 5. ಮಾಡು ಮಾಡು ರೆಡಿ ಮಾಡು ಮಾಡು ಇಷ್ಟೇ. ಸೊ ಮತ್ತೆ ಸಿಗೋಣ. ಬೈ ಬಾಯ್ಸ್.